ಎಲ್ರಿಗೂ ನಮಸ್ಕಾರ. ನಾನು ನನ್ನ ವಸ್ತುಗಳನ್ನು ನಿಮ್ಮ ಹತ್ರ ತೋರಿಸ್ಬೇಕು ಅಂತಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡೋ ಹೆಲ್ಮೆಟ್, ಗ್ಲೌಸ್, ಆಮೇಲೆ ಈ ಕ್ಯಾಮ್ರಾಸ್, ಮತ್ತು ರೀಸೆಂಟಾಗಿ ಇದು ತೊಗೊಂಡಿದ್ದೆ, ಏನೋ ಮೌಂಟ್ ತೊಗೊಂಡಿದ್ದೆ, ಹೆಲ್ಮೆಟ್ಟು, ಆಮೇಲೆ ಮೌಂಟು, ಆಮೇಲೆ ರೈಡಿಂಗ್ ಜಾಕೆಟ್ ಅಂತ ತೊಗೊಂಡಿದ್ದೀನಿ. ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಸೊ ಇದು ಬಂದು ನಂದು ಎರಡನೇ ಹೆಲ್ಮೆಟ್ಟು. ಸೇಮ್ ಇದೇ ಥರದ್ದು ಇನ್ನೊಂದಿತ್ತು ನನ್ನ ಹತ್ರ. ಆಫೀಸ್ ಬೇಸ್ಮೆಂಟಲ್ಲಿ ಯಾರೋ ಕಳ್ತನ ಮಾಡಿಬಿಟ್ರು. ಸೊ ಇದು ಬಂದು ಆಕ್ಸರ್ ಏರೋಡೈನಾಮಿಕ್ ಡಿಸೈನ್ ಡ್ಯುಯಲ್ ವೈಸರ್ದು. ಡ್ಯುಯಲ್ ವೈಸರ್ ಇನ್ ದ ಸೆನ್ಸ್ ಇಲ್ಲಿ ನಿಮ್ಗೆ ಗೊತ್ತಿರುತ್ತಲ್ಲ, ಇದು ಕಂಫರ್ಟಬಲ್ ಇಲ್ಲ. ಮತ್ತು ಅದು ಚಿನ್ ಮೌಂಟ್ ಬಂದು ಬ್ಲೂ ಆರ್ಮರ್ದು HTRC ಮೋಡ್ಸಲ್ಲಿ ಇಸ್ಕೊಂಡಿದ್ದು. ಆ್ಯಂಡ್ Insta360 ಗೋಪ್ರೋದು ಸ್ಟಿಕ್ಕರ್. ಇದರಲ್ಲಿ ಪ್ಯಾಡಿಂಗ್ ಎಲ್ಲ ಅಷ್ಟು ಚೆನ್ನಾಗಿಲ್ಲ ಕ್ವಾಲಿಟಿ, ಬಟ್ ಕಂಫರ್ಟೇಬಲ್ ಸ್ವಲ್ಪ ಇದೆ. ಅದು ಬಿಟ್ಟರೆ ಏನಿಲ್ಲ. ಇದು ನಂದು ಬಂದು ಒಂದು ಹೆಲ್ಮೆಟ್ಟು. ಫಸ್ಟ್ ಇದೇ ಥರದಿತ್ತು, ಅದು ಸ್ಟೀಲ್ ಮಾಡಿಬಿಟ್ರೆ ಅವನು ಬೇಸ್ಮೆಂಟಲ್ಲಿ. ಇದು ನನ್ನ ಸೆಕೆಂಡ್ ಹೆಲ್ಮೆಟ್. ಆಮೇಲೆ ನಾನು ಯೂಸ್ ಮಾಡೋ ಗ್ಲೌಸ್ ಬಂದು ರಾಯಲ್ ಎನ್ಫೀಲ್ಡ್ ನಿಯಾನ್ ಗ್ರೀನ್. ಇದು ಟಚ್ ಸೆನ್ಸರ್ ಎಲ್ಲ ಇದೆ ಇಲ್ಲಿ. ಆಮೇಲೆ ಒಳಗಡೆ ಫಿಂಗರ್ಸ್ಗೆಲ್ಲ ವೆಂಟಿಲೇಷನ್ ಚೆನ್ನಾಗಿ ಹೋಗುತ್ತೆ. ಲೈಕ್ ಇಲ್ಲಿ ನೋಡಿ, ಇಲ್ಲಿ ನೀವು ಕ್ಯಾಪ್ಸ್ ನೋಡ್ತಾ ಇದ್ದೀರಲ್ಲ, ಈ ಕಡೆ ಏರ್ ಫ್ಲೋ ಆಗುತ್ತೆ. ಸೊ ಅದೇನು ಅಷ್ಟೊಂದು ಡಿಸ್ಕಂಫರ್ಟ್ ಇರಲ್ಲ, ಬಟ್ ಗ್ರಿಪ್ ಎಲ್ಲ ಚೆನ್ನಾಗಿದೆ. ಐ ಸಜೆಸ್ಟ್ ಯು ಕ್ಯಾನ್ ಗೋ ವಿತ್ ದಿಸ್. ಇದು ರಾಯಲ್ ಎನ್ಫೀಲ್ಡ್ ಇದರಲ್ಲೇ ಶೋರೂಮಲ್ಲಿ ಇಸ್ಕೊಂಡಿದ್ದು. ಎಲ್ಲಿ ಅಂತ ಕೇಳಿದ್ರೆ ಇದು ಮಡಿವಾಳ ಲೆಕ್ಕ PTM ಅನ್ಸುತ್ತೆ, ಅದು ಆ ಸೈಡ್. ಬೆಂಗಳೂರಲ್ಲಿದ್ದರೆ ನೀವು ಆ ಸೈಡ್ ಹೋಗಿ ತೊಗೋಬೋದು. ಚೆಕ್ ಮಾಡಿ. ಆಮೇಲೆ ಕಮ್ಮಿಂಗ್ ಬ್ಯಾಕ್ ಟು ಮೈ ಅನದರ್ ಹೆಲ್ಮೆಟ್, ಬ್ರೂಟಲ್ ಆಕ್ಸರ್. ಒನ್ ಆಫ್ ದ ವರ್ಸ್ಟ್ ಹೆಲ್ಮೆಟ್. ಏನಕ್ಕೆ ತೊಗೊಂಡೆ ಅನಿಸ್ಬಿಡ್ತು ಗೊತ್ತಾ. ಇದು ಡ್ಯುಯಲ್ ವೈಸರು, ಆದರೆ ಡ್ಯುಯಲ್ ವೈಸರ್ ಅದು ಇನ್ನೊಂದು ಹಾಕಕ್ಕೆ ಹೋದರೆ ಇಶ್ಯೂ. ಇದು ಇಲ್ಲಿ ನೋಡಿ, ಇದು ಇನ್ಸೈಡ್ ವೆಂಟಿಲೇಷನ್ನು ಏನೋ ಆನ್ ಮಾಡೋಕ್ಕೆ. ಆಮೇಲೆ ಇದು ಬಂದು ಡ್ಯುಯಲ್ ಸ್ಪಾಯ್ಲರ್, ಮಸ್ತ್ ಕಾಣ್ತದೆ ಅಲ್ಲ, ಡಾಟ್ದಿದು. ಆಮೇಲೆ ಇದಕ್ಕೆ BT2 ಹಾಕಿದ್ದೀನಿ. ಆಮೇಲೆ ಚಿನ್ ಮೌಂಟ್ ಹೊಸದು ಇಸ್ಕೊಂಡು ಅಂದಲ್ಲ, ಇದೆ ಅದು ಮೋಟೋ ವೈಬ್ ಇಂಡಿಯಾಯಿಂದ. ಇದು HTRC ಮೋಡ್ಸಲ್ಲಿ ಸಿಕ್ಕಿದ್ದು. ಆಕ್ಸೋರ್ ಹೆಲ್ಮೆಟ್ ಕಂಪ್ಯಾಟಬಿಲಿಟಿ ಬ್ರೂಟಲ್. ಇದು ನೋಡಿ, ಲೈಕ್ ಏನೋ ಇಲ್ಲಿ ನಿಮ್ಮ ಗೋಪ್ರೋ ಅಥವಾ Insta360 ಕಡೆ ಮೌಂಟ್ ಮಾಡ್ಕೊಬೋದು. ಆಮೇಲೆ ಇದು ರೊಟೇಟೇಬಲ್ಲು, ಇದು ರೊಟೇಟಬಲ್ಲು ಅಂದರೆ ಲೈಕ್ ಹೀಗೂ ಮಾಡ್ಕೋಬೋದು, ಹೇಗೆ ಬೇಕಾದ್ರೂ ಮಾಡ್ಕೋಬೋದು. ಆ್ಯಂಡ್ ಕಮ್ಮಿಂಗ್ ಬ್ಯಾಕ್ ಟು ಕಂಫರ್ಟ್, ಈ ಹೆಲ್ಮೆಟ್ದು ಈ ಪ್ಯಾಡಿಂಗ್ಸ್ ಎಲ್ಲ ವರ್ಸ್ಟ್ ಕ್ವಾಲಿಟಿ. ಬೇರೆಯವ್ರಿಗೆ ಅದು ಹೆಂಗೆ ಇದು ಆಗ್ತಿದೆ ಗೊತ್ತಿಲ್ಲ. ಯಾಕಂದರೆ ಹೆಲ್ಮೆಟ್ ತೆಗಿಬೇಕಾದ್ರೆ ನೀವು ಏನಾರ ಇದು ಸ್ವಲ್ಪ ಹಿಂಗೆ ವೈಡನ್ ಅಪ್ ಮಾಡಿಬಿಟ್ಟು ಇದು ಮಾಡೋಕ್ಕೆ ಹೋದರೆ ಕಿತ್ತೋಗ್ಬಿಡುತ್ತೆ. ಇದು ಪ್ಯಾಡಿಂಗ್ಸ್ ಅದರ ಲಾಕಿಂದ ಆಚೆ ಬಂದ್ಬಿಡುತ್ತೆ. ಅದು ಬಿಟ್ಟರೆ ಇನ್ನೇನೆಲ್ಲಿ ಹೆಲ್ಮೆಟ್ದು. ಆಮೇಲೆ ಬಂದು ಅದೆಲ್ಲ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ನಾನು ಸಜೆಸ್ಟ್ ಮಾಡಲ್ಲ ನಿಮಗೆ ಈ ಹೆಲ್ಮೆಟ್ ಹೋಗೋಕ್ಕೆ. ಮುಂದೆ ಬೇರೆ ಹೆಲ್ಮೆಟ್ ತೊಗೋತೀನಿ, ಸಜೆಸ್ಟ್ ಮಾಡ್ತೀನಿ, ನೋಡೋಣ ಅದು ಹೇಗಿರುತ್ತೆ ಅಂತ. ಆಮೇಲೆ ನಾನು ಯೂಸ್ ಮಾಡೋ ಕ್ಯಾಮ್ರಾಸ್ ಬಂದು ಒಂದು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಬಂದು iPhone 17 ಕಾಣಿಸೋದು ಅನ್ಸುತ್ತೆ ಬಿಡಿ. ಆಮೇಲೆ ಸೊ ಇದು ಬಂದು Insta360 X3.
ರೆಕಾರ್ಡಿಂಗ್ ಸ್ಟಾರ್ಟ್ ಆಗೋಯ್ತು. ಆಮೇಲೆ ಸ್ಕ್ರೀನ್ ವೈಪ್ ಮಾಡೋಕ್ಕೆ ಇದು ಕ್ಲಾತ್ ಇಟ್ಕೊಂಡಿದ್ದೀನಿ. ಇದು ಬಂದು ಆ್ಯಕ್ಷನ್ ಕ್ಯಾಮ್ರಾ ಗೋಪ್ರೋ ಹೀರೋ 12. ಇದು ಚೆನ್ನಾಗಿದೆ, ಬರ್ತು. ಇದು ನನಗೆ ಕಾಸ್ಟ್ ಅರೌಂಡ್ 35-40,000 ಹಂಗೆ ಬಿತ್ತು. ಆಮೇಲೆ ಅದರದ್ದು ಬೇರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಸೇರಿದ್ರೆ ಅರೌಂಡ್ ಆಯಿತು 45 ಹತ್ರ ಆಯಿತು. ಆ್ಯಂಡ್ ಇದು ಬಂದು ಲೈಕ್ ಅರೌಂಡ್ 25.5 ಸಮಥಿಂಗ್. ಆಮೇಲೆ ಇದ್ರದ್ದು ಇದು ಇಸ್ಕೊಂಡೆ, ಏನು ಮೌಂಟು Insta360 ಮೌಂಟ್, ಇದು ಹ್ಯಾಂಡಲ್ ಬಾರ್ಗೆ. ಅದು ಬಂದು 1700 ಸಮಥಿಂಗ್ ಆಯಿತು. ಆಮೇಲೆ ಇದು ನೆನ್ನೆ ಇಸ್ಕೊಂಡೆ, ಜನವರಿ. ಇದು ಬರೋ ರೈಡಲ್ಲಿ ಹಾಕೊಂಡು ತೋರಿಸ್ತೀನಿ. ಪ್ಯಾಡಿಂಗ್ಸ್ ಎಲ್ಲ ಇದೆ, ನಕಲ್ಸ್ಗೆ, ಆಮೇಲೆ ಬ್ಯಾಕು, ಶೋಲ್ಡರು. ಇದು ಇಷ್ಟು ಬಿತ್ತು ನನಗೆ, ಡಿಸ್ಕೌಂಟೇ ಕೊಟ್ಟಿಲ್ಲ ಏನು. ಇದು ಬಂದು ನನ್ನ ಜಾಕೆಟ್ ಫಸ್ಟ್ ಟೈಮ್ ತೊಗೊಂಡಿರೋದು. ಇದು ನಾನು XL ಸೈಜು, ಬಟ್ XXL ತೊಗೊಂಡೆ, ಫ್ರೀ ಸೈಜ್ ಇರಲಿ ಅಂತ. ನೋಡಿ, ಪ್ರೊಡಕ್ಷನ್ ಇಷ್ಟು ಬಂದು ನಂದು ನಾರ್ಮಲ್ ಎಕ್ವಿಪ್ಮೆಂಟ್ಸ್. ಇದು ಬಿಟ್ಟರೆ ನಂದು ಬೈಕ್ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಬೈಕಿಗೆ ಏನೇನು ಹಾಕ್ಸಿದ್ದೀನಿ ಅಂತ ನಿಮಗೆ ತಿಳಿಸ್ತೀನಿ. ಸೊ ಇದು ಆ್ಯಕ್ಚುಲಿ XL, ಬೈ ಮಿಸ್ಟೇಕ್ ಹೇಳ್ಬಿಟ್ಟಿದ್ದೀನಿ, ಇಗ್ನೋರ್ ಮಾಡಿ. ಇದು 6K, ಇದು 8.5, ಇದು 5.5 6 ಸಮಥಿಂಗ್, 45 ಆ್ಯಂಡ್ ಡಿಸ್ಕೌಂಟೆಡ್ ಅಲ್ಲಿ ಸಿಕ್ಕಿದ್ದು ಅರೌಂಡ್ 25. ಇದು ನನಗೆ ಆಲ್ಮೋಸ್ಟ್ 1,600-1,500 ಸಮಥಿಂಗ್ ಆಯಿತು. ಆ್ಯಂಡ್ ಮಾಡಲ್ಸ್ ನಾನು ಯೂಸ್ ಮಾಡೋ ಮೌಂಟ್ ಬಗ್ಗೆ ಹೇಳಿದೆ. ಅದಕ್ಕೆ ಎಲ್ರಿಗೂ ಮೆರಿ ಕ್ರಿಸ್ಮಸ್ ಮತ್ತು ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಕಮೆಂಟಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯ ಈ ಹೆಲ್ಮೆಟ್ ಬಗ್ಗೆ, ಅಥವಾ ಏನಾರ ಸಜೆಷನ್ಸ್ ಇದ್ದರೆ ತಿಳಿಸಿ. ಮತ್ತು ಇದ್ರದ್ದು ಪ್ರೈಸಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ, ಸೊ ಕೇಳಿ.